ನನಗೆ ಎಷ್ಟೋ ದಿನದಿಂದ ಹೇಳಬೇಕು ಅನ್ನೋದಿತ್ತು. ಸುಮ್ಮನೆ ಬಿಡಪ್ಪ ಯಾಕೆ ಬೇಕು ಬೇಡ ಈ ಥರ ಎಲ್ಲ ನಾನು ಮೇಕಪ್ಪಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ನನಗೆ ಎಷ್ಟೋ ಜನ ಕೇಳಿದ್ದಾರೆ ಹನುಮಾನ್ ಚಾಲೀಸ ಹೆಂಗೆ ಬೇಕು ಹಿಂಗೆಲ್ಲ ಅಂಥೇಳಿ. ಸೊ ನನ್ನ ಸರೌಂಡಿಂಗ್ ಇರೋರಿಗೆ ಅಷ್ಟೇ ಗೊತ್ತಾಗೋದಕ್ಕಿಂತ ನಮ್ಗೆ ಯೂಟ್ಯೂಬಲ್ಲಿ ಗೊತ್ತಾಗಲಿ. ಸೊ ಯೂಟ್ಯೂಬಲ್ಲಿ ನೋಡಿ ನೀವು ಎಷ್ಟೋ ಜನ ಹನುಮಾನ್ ಚಾಲೀಸ ಹೇಳಿ ಅಂತಾರೆ ವಿನಃ ಅವರು ಕೂಡ ಮಾಡೋ ವೇ ಏನಿದೆಯಲ್ಲ ನಂಗೆ ಅದು ಇಷ್ಟ ಆಗಲ್ಲ. ಯಾಕಂದರೆ ಕೆಲವರು ಮಾಡ್ತಿರ್ತಾರೆ 11 days 21 days, ಬಟ್ ಏನೂ ಇರಲ್ಲ, ಸುಮ್ಮನೆ ಹೋಗಿ ಹನುಮಾನ್ ಚಾಲೀಸ ಹೇಳಿ ಜಸ್ಟ್ ಮುಗಿಸ್ಬಿಡ್ತಾರೆ. ಸೊ ಅದರಿಂದ ನಿಮ್ಗೆ ಏನು ಬೆನಿಫಿಟ್ ಇಲ್ಲ. ಬಟ್ ನೆಕ್ಸ್ಟ್ ಈಗೇನಿದೆಯಲ್ಲ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ನನ್ನ ಕಡೆಯಿಂದ ನಾನು ಹೆಂಗೆ ತಿಳ್ಕೊಂಡು ನನ್ನ ಗುರು ನನಗೆ ಹೆಂಗೆ ದೀಕ್ಷೆ ಕೊಟ್ಟು ನನಗೆ ಹೆಂಗೆ ಏನೇನು ಹೇಳ್ಕೊಟ್ಟಿದ್ದಾರೋ ನಾನಂತೂ ದೀಕ್ಷೆ ಕೊಡೋಕ್ಕಾಗಲ್ಲ, ಬಟ್ ನಿಮಗೆ ಸಜೆಸ್ಟ್ ಮಾಡ್ತೀನಿ ಹೆಂಗೆ ಹೇಳ್ಬೇಕು ಏನು ಅನ್ನೋದು. ನೀವು ಮಾಡಿ, ನಿಮ್ಗೆ ನಿಜವಾಗ್ಲೂ ವರ್ಕ್ ಆಗ್ತದೆ. ದೀಕ್ಷೆ ತೊಗೊಂಡ್ರೆ ಮಾತ್ರ ಆಗ್ತೈತಿ ಅಂತ ಅಂದ್ಕೋಬೇಡಿ, ಓಕೆನಾ. ಹನುಮ ಎಲ್ಲರಿಗೂ ಒಲಿತಾನೆ, ನನಗೂ ಇದ್ದಾನೆ ನಿಮಗೂ ಇದ್ದಾನೆ. ಸೊ ನೀವು ಹೇಳೋ ವೇ ಚೆನ್ನಾಗಿರಬೇಕು, ಮನಸ್ಫೂರ್ತಿಯಾಗಿರಬೇಕು, ಆನಂದದಿಂದ ಇರಬೇಕು, ಹೃದಯದಿಂದ ಇರಬೇಕು. ಆಂಜನೇಯ ನಮ್ಮ ಇಡೀ ದೇಹದಲ್ಲಿ ಹೃದಯದಲ್ಲಿರ್ತಾನೆ. ಸೊ ಈ ಹೃದಯ ಸ್ಥಾನ ಆಂಜನೇಯಕ್ಕೆ ಕೊಡಬೇಕು. ಸೊ ಆವಾಗ ಈ ಹೃದಯದಲ್ಲಿ ನಿಮ್ಮ ಹೃನ್ಮನಗಳಲ್ಲಿ, ಹೃನ್ಮನ ಮೀನ್ಸ್ ಮನಸ್ಸು ಮತ್ತು ಶರೀರ, ಓಕೆನಾ. ಈ ಎರಡು ಮನಸ್ಸು ಮತ್ತು ಶರೀರ ಅಂತಂದರೆ ಯಾಕೆ ಇರಬೇಕು, ಆಂಜನೇಯ ಬಂದು ನಮ್ಮ ಹೃನ್ಮನಗಳಿಗೆ ಬಂದು ನಿಲ್ಲಿಸ್ಬೇಕು. ಅದು ನಮ್ಮ ಸಂಕಲ್ಪ ಆಗಿರ್ತದೆ. ಯಾಕಂದರೆ ಮೆಂಟಲಿ ಸ್ಟ್ರಾಂಗ್ ಇರ್ತೀವಿ. ಮೆಂಟಲಿ ನಮಗೆ ಆಂಜನೇಯ ಅಂದರೆ ಯಾರು ಏನೇ ಅಂದರೂ ಸಹಿಸ್ಕೊಳ್ಳಲ್ಲ. ಎಲ್ಲರಿಗೂ ಹೇಗೆ ಮಾತಾಡಬೇಕು, ಹೇಗಿರಬೇಕು ಈ ಸೊಸೈಟಿಯಲ್ಲಿ ಅನ್ನೋದು ಒಂದು ನಮ್ಗೆ ಎನರ್ಜಿ ಇರುತ್ತೆ. ಹೈಯರ್ ತುಂಬ ಚೆನ್ನಾಗಿರ್ತೇವೆ ಮೆಂಟಲಿ. ಆಮೇಲೆ ನಮ್ಮ ಮೈಂಡ್ ಕೂಡ ಚೆನ್ನಾಗಿ ಕ್ಯಾಲ್ಕುಲೇಟೆಡಾಗಿ ವರ್ಕ್ ಆಗ್ತದೆ. ಆ್ಯಂಡ್ ಶರೀರದಲ್ಲಿ ಅಂತಂದರೆ ಫಿಸಿಕಲಿ ತುಂಬ ಆ್ಯಕ್ಟಿವ್ ಇರ್ತೀವಿ. ನೀವು ನೋಡಿ ಎಷ್ಟೋ ದಿನ ನೀವು ಎಷ್ಟರ ಲೇಝಿ ಇದ್ದೀನಿ, ನಾನು ಏನು ಕೆಲಸ ಮಾಡಲ್ಲ ಅಂತ ಇದ್ದರೆ, ಸೊ ಹನುಮಾನ್ ಚಾಲೀಸ ಹೇಳಿ ಆ ದಿನ ಏನೂ ಗೊತ್ತಿಲ್ಲ ನಿಮ್ಗೆ ಎಷ್ಟು ಕೆಲಸ ಆಗ್ತಿರ್ತಾವೆ. ನೀವು ಮನೇಲಿ ಸುಮ್ಮನೆ ಖಾಲಿ ಕೂಡೋಕೆ ನಿಮ್ಮ ಮನಸ್ಸು ಒಪ್ತಿರಲ್ಲ. ಅಷ್ಟು ಏನೋ ಕೆಲಸ ಮಾಡ್ತಿರ್ತೀರಿ, ಏನಾದರೂ ನಿಮ್ಮ ವರ್ಕ್ ರಿಲೇಟೆಡ್ ಏನಾದ್ರು ಕಂಪ್ಲೀಟ್ ಮಾಡಬೇಕು. ಇನ್ನೊಂದು ಹನುಮನ್ಗೆ ಇನ್ನೊಂದು ಹೆಸರು ಏನು ಗೊತ್ತಾ, ಈಸ್ ಕಂಪ್ಲೀಟ್ಲಿ ರಾಮನಿಗೆ ಅಷ್ಟು ಒಂದು ಭಕ್ತ ಅವನು. ರಾಮ ಏನು ಹೇಳಿದ್ರು ಸೆಕೆಂಡಲ್ಲಿ ಕೆಲಸ ಮಾಡಿಕೊಡುವಂಥ ಒಂದು ಪರಮ ಭಕ್ತ ನಮ್ಮ ಹನುಮ, ಓಕೆನಾ. ನಾವು ರಾಮನ್ಗಿಂತ ಹನುಮನ್ ತುಂಬ ಪ್ರೀತಿಸ್ತೀವಿ. ಯಾಕೆ ಗೊತ್ತಾ, ರಾಮನ್ ಏನೂ ಅಲ್ಲ, ರಾಮ ಜಸ್ಟು ಹೇಳೋ ವರ್ಡು ಹನುಮ ಹಿಂಗೆ ಮಾಡು ಹಂಗೆ ಮಾಡು ಅಂತ. ಬಟ್ ಹನುಮ ಏನಿದಾನಂತಂದರೆ ಯಪ್ಪ ಬೇಡ, ಸೆಕೆಂಡಲ್ಲೇ ಕೆಲಸ ಮುಗಿಸ್ಕೊಡೋ ಅಂಥ ಒಂದು ಪರಮ ಭಕ್ತ, ರಾಮದೂತ, ರಾಮ ಬಂಟ. 108 ಹೆಸರಿದ್ದಾವೆ ನಮ್ಮ ಹನುಮನ್ಗೆ, ಹೇಳಲಿಕ್ಕಾಗಲ್ಲ ಅಷ್ಟೊಂದು ಹೆಸರು, 108. ಸೊ ಆ 108 ಹೆಸರು ನೀವು ನಾಮಜಪ ಮಾಡಿದ್ರು ನಿಮಗೆ ಈಕ್ವಲ್ ಟು ಚಾಲೀಸ, ಅದನ್ನು ಕೂಡ ಹೇಳ್ಕೊಬೋದು. ಸೊ ಫರ್ದರ್ ನಾನು ಹೇಳ್ತೀನಿ ನಿಮಗೆ ಏನಂತಂದರೆ, ಇವಾಗ ನಾನು ನಿಮ್ಗೆ ಹೇಳ್ಕೊಟ್ಟಿರೋದಿಷ್ಟೇ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಹೇಳ್ಕೊಡ್ತೀನಿ. ಬಟ್ ಹನುಮ ಏನು ಅಂತಂದರೆ ಅಸಾಧ್ಯವನ್ನೇ ಸಾಧನೆ ಮಾಡೋ ಮಹಾವೀರ, ನಮ್ಮ ಕಲಿಯುಗ ಬ್ರಹ್ಮ. ಇದನ್ನ ನೆನ್ಪಿಟ್ಕೊಳ್ಳಿ. ನಮಗೇನೇ ಒಂದು ಹೆಲ್ತ್ ಇಶ್ಯೂಸ್ ಇದೆಯಾ ಅಥವಾ ಮತ್ತು ವೆಲ್ತ್ ಮನಿ ದುಡ್ಡಿನ ಪ್ರಾಬ್ಲಮ್ ಇದ್ದರೆ ಹನುಮಾನ್ ಚಾಲೀಸ ಹೇಳಿ. ವರ್ಕ್ ನಿಮಗೆ ಜಾಬ್ ಸಿಗ್ತಾ ಇಲ್ವಾ, ಎಲ್ಲೂ ನಿಮ್ಗೆ ಜಾಬ್ ಸೆಟ್ ಆಗ್ತಿಲ್ಲ ಅಂದರೆ ಹನುಮಾನ್ ಚಾಲೀಸ ಹೇಳಿ. ಅದಾಗಿದ ಮೇಲೆ ನಿಮ್ಮ ಮ್ಯಾರೇಜ್ ಪ್ರಾಬ್ಲಮ್ ಆಗ್ತಿದೆಯಾ, ಹೆಣ್ಮಕ್ಳಿಗೆ ಗಂಡು ಸಿಗ್ತಾ ಇಲ್ಲ, ಮ್ಯಾರೇಜ್ ಸೆಟ್ ಆಗ್ತಾ ಇಲ್ಲ, ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ. ಸೊ ಈ ಥರ ಏನೇ ನಿಮ್ಮ ಮ್ಯಾರೇಜಲ್ಲಿ ಇಶ್ಯೂ ಇದ್ರೂ ಹನುಮಾನ್ ಚಾಲೀಸ ಹೇಳಿ ಆಗುತ್ತೆ. ಆಮೇಲೆ ಬೇಬಿ ಇಶ್ಯೂ, ಪ್ರೆಗ್ನೆನ್ಸಿ ಇಶ್ಯೂ ಎಷ್ಟೋ ಇದ್ರೂ ಎಲ್ಲದಕ್ಕೂ ನಮ್ಮ ಹನುಮ ಇದ್ದಾನೆ. ಆಮೇಲೆ ಕೆಲವರಲ್ಲಿ ಇನ್ನೂ ಕೆಟ್ಟದಾಗಿ ಏನೇನಿದೆ ಅವ್ರಿಗೆ ಮೊದಲೇ ಹನುಮಾನ್ ಚಾಲೀಸ ಇಂಥವೆಲ್ಲ ಏನೂ ನಾಲೆಜ್ ಇಲ್ಲ. ಸ್ವಲ್ಪ ನಾಲೆಜ್ ಇದ್ದವರು ಹೆಂಗೆಲ್ಲ ರೂಮರ್ ಮಾಡಿಬಿಟ್ಟಿದ್ದಾರೆ ಅಂತಂದ್ರೆ, ಮದುವೆ ಆದವರು ಹನುಮಾನ್ ಚಾಲೀಸ ಹೇಳಬಾರ್ದು, ಆಮೇಲೆ ನಾವು ಹೆಣ್ಮಕ್ಳು ಹನುಮನ್ನ ಜಪಿಸ್ಬಾರ್ದು, ಇಷ್ಟು ಕೆಟ್ಟದಾಗೆಲ್ಲ ತಲೆಗೆ ಇಟ್ಕೊಂಡಿದ್ದಾರೆ. ಹನುಮನ್ ಹೇಳಬಾರ್ದು, ಹನುಮಾನ್ ಚಾಲೀಸ ಹೇಳ್ಬಾರ್ದು. ಅವರು ಇದು ಏನದು ಲೈಕ್ ಮದುವೆ ಆಗ್ಲೋದ್ರಿಗೆ ಏನಂತಾರೆ ಸನ್ಯಾಸಿ ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ. ನಾನು ಒಂದು ಸ್ವಲ್ಪ ದಿನ ನಾನು ಫ್ಯೂ ಇಯರ್ಸ್ ಬ್ಯಾಕ್ ನಾನು ಎವ್ರಿ ಸ್ಯಾಟರ್ಡೇ ಫಾಸ್ಟಿಂಗ್ ಮಾಡ್ತಿದ್ದೆ. ಸೊ ಆವಾಗ ನನಗೆ ಹೇಳೋರು, ನೀನು ಹುಡುಗಿಯಾಗಿ ಹನುಮಾನ್ ಚಾಲೀಸ ಎಲ್ಲ ಹೇಳಬಾರ್ದು ಹಿಂಗೆಲ್ಲ ಹೇಳ್ತಿದ್ರಲ್ಲ, ನಂಗೆ ಭಾಳ ನಾ ಅದನ್ನೇ ಬಿಲೀವ್ ಮಾಡ್ತಿದ್ದೆ. ಓ ಹೌದಾ, ಹೇಳಬಾರ್ದಾ ಹಿಂಗೋ ಏನೋ ಅಂತ ವಿಚಾರ ಮಾಡ್ತಿದ್ದೆ. ಸೊ ಈಗ ಯಾರು ಹೇಳಿ ನನ್ನ ಕಡೆ ಸರಿಯಾಗಿ ಬಡ್ಸ್ಕೊಂಡು ಹೋಗ್ತಾರೆ, ಅಷ್ಟು ಸಿಟ್ಟು ಬರ್ತದೆ ನನಗೆ. ಹನುಮ ಇರೋದೇ ನಮ್ಮ ಹೆಣ್ಮಕ್ಳಿಗೋಸ್ಕರ ಗೊತ್ತಾ. ಹನುಮ ಎಲ್ಲಿ ಅವನ ಹೆಸರು ಬಂದಿರೋದು ಎಲ್ಲಿಂದ, ಎದರಿಂದ ಹೇಳಿ ನೋಡೋಣ, ಸೀತೆಯಿಂದ, ಓಕೆನಾ. ರಾಮ ಅಲ್ಲ, ಲಕ್ಷ್ಮಣ ಅಲ್ಲ, ಸೀತೆಯಿಂದ. ಹನುಮಂತನಿಗೆ ಹೆಣ್ಮಕ್ಳು ಕಂಡ್ರೆ ಅಗಾಧ ಗೌರವ. ಗಂಡ್ಮಕ್ಳು ಮ್ಯಾನಿಫೆಸ್ಟೇಷನ್ಗಿಂತ ಹೆಣ್ಮಕ್ಳು ಮ್ಯಾನಿಫೆಸ್ಟೇಷನ್ಗೆ ತುಂಬ ರೆಸ್ಪೆಕ್ಟ್ ಮಾಡೋ ಏಕೈಕ ದೈವ ನನ್ನ ಹನುಮ ಅಂತಲೇ ಹೇಳ್ತೀನಿ. ಯಾಕಂದರೆ ಸೀತೆನ ರಿಟರ್ನ್ ರಾಮನಿಗೆ ಒಪ್ಪಿಸ್ಬೇಕಂತ ಅದರಲ್ಲಿ ಸ್ಟ್ರಗಲ್ ಮಾಡಿರುವಂಥ ಹೀರೋ ಅಂದ್ರೇ ಹನುಮ ಹೇಳ್ಬೇಕಂತಂದರೆ. ಲಾಸ್ಟಿಗೆ ರಾವಣನ ತಾನೇ ಸಾಯಿಸ್ಬೋದಿತ್ತು, ತಾನೇ ಕೊಂದು ಹಾಕ್ಬೋದಿತ್ತು. ಅಷ್ಟು ಈಸಿಯಾಗಿ ಹನುಮ ಮಾಡಲಾರ ಕೆಲಸ ಇಲ್ಲ. ಸೊ ಆದ್ರೂ ಈ ಕೆಲಸ ನಾನು ಮಾಡಿದರೆ ಬೇಡ, ಎಲ್ಲರೂ ನನಗೆ ಕ್ರೆಡಿಟ್ ಕೊಟ್ಬಿಡ್ತಾರೆ. ನನ್ನ ಅಪ್ಪ ಅಂದರೆ ರಾಮಣ್ಣ
ನಾವು ಅನ್ಕೊಂಡ್ಬಿಡ್ತೀವಿ ರಾಮ ಲಕ್ಷ್ಮಣ ಒಂಥರ ಫ್ರೆಂಡ್ಸು ಈ ಥರ ಹಿಂಗೆ ಅನ್ಕೊತೀವಿ. ನೋ ಹನುಮನ ತಲೆಯಲ್ಲಿ ರಾಮ ಅಂದರೆ ಒಂದು ಅಪ್ಪನ ಸ್ಥಾನ ಕೊಟ್ಟಿದ್ದಾರೆ ಅವರು. ನನ್ನ ದೈವ, ನನ್ನ ಅಪ್ಪ, ರಾಮ ನನ್ನ ಅಪ್ಪ, ಸೀತೆ ನನ್ನಮ್ಮ ಅನ್ನೋ ಒಂದು ಇದರಲ್ಲಿದ್ದಾರೆ ಅವರು, ಮೆಂಟಲ್ ಆಫ್ ಸ್ಟೇಟಲ್ಲಿದ್ದಾರೆ. ಸೊ ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ ರಾಮ ಲಕ್ಷ್ಮಣ ಒಂಥರ ಫ್ರೆಂಡ್ಸು ಹಂಗೆ ಇನ್ನೂ ಆ ಥರ ಏನೂ ಇಲ್ಲ, ಹಾಗೆಲ್ಲ ಇಟ್ಕೊಬೇಡಿ. ಸೊ ನನ್ನಪ್ಪನಿಗೆ ಈ ಕ್ರೆಡಿಟ್ ಸಿಗಲಿ, ನನ್ನಪ್ಪ ಜಗತ್ತಲ್ಲಿ ಹೆಂಡ್ತಿರ ಕರ್ಕೊಂಡು ಬಂದ ಅನ್ನೋ ಒಂದು ಕ್ರೆಡಿಟ್ ಸಿಗಲಿ ಅಂಥೇಳಿ ಲಾಸ್ಟ್ ರಾವಣನ ಸಾಯಿಸೋಕ್ಕೆ ರಾವಣನ ಬಿಟ್ಕೊಟ್ಟಿದ್ದು ಸೊ ಲಂಕೆಯಲ್ಲಿ. ಸೊ ಇದನ್ನು ಒಂದೊಂದೇ ಇಷ್ಟು ಭಾಳ ಇದ್ದಾವೆ, ಅದಿಷ್ಟು ನಾಲೆಜಲ್ಲಿ ನನಗೆ ಸಿಕ್ಕಿರೋದೇ ಇಷ್ಟು. ಸೊ ನನಗೇನು ಸಿಕ್ಕಿರೋ ನಾಲೆಜ್ ನಿಮಗೂ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ತುಂಬ ಉಡಾಳ ನಮ್ಮ ಹನುಮ. ಚಿಕ್ಕವನಿರುತ್ತಾಗ ಎಷ್ಟು ಉಡಾಳ ಅಂದರೆ, ನೀವು ಆಂಜನೇಯನ ಕಥೆ ಯಾವುದಾದ್ರೂ ಫಿಲ್ಮ್ ಇದೆ, ರಾಜ್ಕುಮಾರ್ ಕೂಡ ಫಿಲ್ಮ್ ಮಾಡಿದ್ದಾರೆ ನೋಡಿ, ನೀವು ಅದನ್ನು ಫಿಲ್ಮ್ ನೋಡ್ಕೋಬೋದು. ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಹನುಮಂತ ಮತ್ತು ಲಕ್ಷ್ಮಣ ರಾಮನ ಬಗ್ಗೆ ಫಿಲ್ಮ್ ಎಲ್ಲ ಇದ್ರೆ ನೋಡ್ರಿ ನೀವು, ಎಷ್ಟು ಅಮೇಝಿಂಗ್ ಇರ್ತಾವಂತಂದ್ರೆ. ರಾಮ ಅಂದ್ರೆ ತುಂಬ ಕಿಟ್ಲೆ ಮಾಡೋನು ಸಣ್ಣ ಇರ್ತಿದ್ದಾಗ, ಅದ ಒಂದು ಶಾಪಕ್ಕೆ ಈಡಾಗಿದ್ದಾನೆ ಹನುಮಂತ ಹೇಳಬೇಕಂದ್ರೆ. ಸೊ ಮುಂದೆ ಎಲ್ಲನೂ ಹೇಳ್ತೀನಿ ನಾನು ಯಾಕೆ ಏನಂತ. ಆ ಕೀಟ್ಲೆ ತಪ್ಸೋಕ್ಕೆ ಒಬ್ಬ ಗುರೂಜಿಯವ್ರಿಗೆ ಶಾಪ ಇದು ಮಾಡಿದ್ದಾರೆ. ಯಾಕಂದರೆ ಅವನು ತುಂಬ ಕಿಟ್ಲೆ ಮಾಡ್ತಿರ್ತಾನೆ, ಯಾರಿಗಾದ್ರೂ ಬರೀ ಕಿರಿಕಿರಿ. ಈಗ ಬಿಗ್ ಬಾಸಲ್ಲಿ ಗಿಲ್ಲಿ ನೋಡ್ತಿದ್ರ, ಸೊ ಗಿಲ್ಲಿ ಯಾರಿಗೂ ಸುಮ್ಮನೆ ಬಿಡಲ್ಲ, ಎಲ್ಲರಿಗೂ ಸುಮ್ಮನೆ ಕುಂತರ್ಗೂ ಏನಾದರೂ ಚೂಟಿ ತಿವ್ದು ಹೆಂಗೆ ಕಾಮಿಡಿ ಮಾಡ್ತಾರಲ್ಲ, ಸೊ ಆ ಥರ ನಮ್ಮ ಹನುಮಂತ. ಸೊ ಯಾರು ಏನೇ ಮಾಡ್ತಿರೋ ಅವರು ಡಿಸ್ಟರ್ಬ್ ಮಾಡೋದು, ಅದನ್ನು ಮಜಾ ತೊಗೊಳ್ಳೋದು, ಲೈಕ್ ಒಂಥರ ಕಾಮಿಡಿ ಥರ ಮಾಡೋದು. ಹಿಂಗೆಲ್ಲ ಇರುವಾಗ ತುಂಬ ಚಿಕ್ಕವನು, ಒಂದು 3-4 ವರ್ಷ ಇರುವಾಗಲೇ ಅವ್ನಿಗೆ ಅತ್ಯಂತ ಶಕ್ತಿಶಾಲಿ ನಮ್ಮ ಹನುಮ. ಯಾಕಂದರೆ ಹುಟ್ಟೋ ಸೂರ್ಯನೇ ಸೇಬು ಹಣ್ಣು ಅಂದ್ಕೊಂಡು ತಿನ್ನಕ್ಕೆ ಹೋಗಿದ್ದೀವಿ ನಮ್ಮ ಹನುಮ. ಸೊ ಅಷ್ಟೊಂದು ಶಕ್ತಿ, ಆ ಸೂರ್ಯನೇ ಹಿಡ್ಕೊಳ್ಳೋಕೆ ಹೋಗುವಾಗ ಇನ್ನೆಷ್ಟು ಅಗಾಧವಾದ ಶಕ್ತಿ ಇರ್ಬೋದು ಹೇಳಿ. ಸೊ ಹಿಂಗೆಲ್ಲ ಇರುವಾಗ ಒಂದು ಏನಂದರೆ ಜಪ ಮಾಡ್ತಿರ್ತಲ್ಲ ಋಷಿಮುನಿ, ಅವ್ರಿಗೆ ಶಾಪ ಹಾಕಿದ್ದು. ಅದು ಶಾಪ ಏನು ಅಂತಂದರೆ, ನಿನಗೆ ಈ ಜೀವನದಲ್ಲಿ ಏನೇ ನಿಂಗೆ ಯಾವುದು ನಿನ್ನ ಅಗಾಧವಾದ ಶಕ್ತಿ ನಿಂಗೆ ನೆನಪು ಬರಬಾರ್ದು, ನಿನ್ನಲ್ಲಿ ಶಕ್ತಿ ಇದೆ ಅಂತ ನಿನಗೆ ನೆನಪು ಬರಬಾರ್ದು. ಯಾರಾದರೂ ಬಂದು ನೆನಪಿಸ್ಬೇಕು, ಆವಾಗ ನೀನು ಬೂಸ್ಟ್ ಆಗ್ತೀಯ. ಸೊ ಇದೇ ಹನುಮಂತನಿಗಾಗಿರೋದು. ಇದು ಹನುಮಂತನಿಂದ ನಮಗೂ ಪ್ರಾಬ್ಲಮ್ ಆಗ್ತಿರೋದು. ಯಾಕೆ ಗೊತ್ತಾ, ನಾವು ಜಸ್ಟ್ ಹೋಗಿ ಆಂಜನೇಯನ ಗುಡಿ ಹೋಗಿ ಹನುಮಂತ ನಂಗೆ ಅದು ಮಾಡು ಇದು ಮಾಡು ಏನೆಲ್ಲ ಕೇಳ್ಕೊಂಬರ್ತೀವಿ, ಏನೂ ಆಗಂಗಿಲ್ಲ. ಹನುಮಂತನಿಗೆ ಗೊತ್ತಿರಲ್ಲ ಅವನ ಶಕ್ತಿ ಏನು ಅಂಥೇಳಿ. ಸೊ ನಾವು ಹೋಗಿ ಆಂಜನೇಯನ ಬೂಸ್ಟ್ ಮಾಡಬೇಕು. ಲೈಕ್ ನೀನು ಹಿಂಗೆ ಅಂದಾಗ ಮಾತ್ರ ಬೂಸ್ಟ್ ಆಗಿ ನಿಮ್ಮ ಕೆಲಸ ಆಟೋಮೆಟಿಕ್ ಸಕ್ಸಸ್ಫುಲ್ ಆಗ್ತದೆ. ಸೊ ಹಾಗೆ ಆಂಜನೇಯಗೆ ಅದೊಂದು ಶಾಪ ಇದೆ ಅಂದರೆ ತಲೆಯಲ್ಲಿ ಇಟ್ಕೊಳ್ಳಿ. ನೀವೇನು ಹೋಗಿ ಕೇಳಿ, ಗುಡಿಗೆ ಹೋಗಿ ನಿಮ್ಮ ಮನೇಲಿ ಏನಾದರೂ ಕೇಳಿ ಸಡನ್ಲಿ ಆಗೋದಿಲ್ಲ. ನಿಮ್ದು ಏನೋ ಒಂದು ಡೀಪ್ ಸಂಕಲ್ಪ ಇದೆ, ಬೂಸ್ಟ್ ಆಗಬೇಕು ಆಂಜನೇಯ. ಆ ಥರ ನೀವು ಆಂಜನೇಯನಿಗೆ ಬೂಸ್ಟ್ ಮಾಡಿದ್ರೆ ಮಾತ್ರ ನಿಮ್ಮ ಕೆಲಸ ಆಗ್ತೈತಿ. ಲೈಕ್ ಆಂಜನೇಯ ನಾನು ಮುಂಚೆ ಅದನ್ನೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಮಾಡಿದಾಗ ನನಗೀಗ ಹನುಮಾನ್ ಚಾಲೀಸ ಈಸಿ. ನಾನು ಕೊನೆ ಉಸಿರಿರೋವರೆಗೂ ನಾನು ಹನುಮಾನ ಚಾಲೀಸ ಹೇಳಬೇಕು, ಹನುಮಾನ್ ಜಪದಲ್ಲೇ ನಾನು ಉಸಿರು ಬಿಡಬೇಕು ಅನ್ನೋ ಒಂದಷ್ಟು ಸ್ಟೇಟ್ ಆಫ್ ಮೈಂಡಲ್ಲಿದ್ದೀನಿ. ಯಾಕಂದರೆ ನನಗೆ ಹನುಮಾನ್ ಅಂದರೆ ಅಷ್ಟು ಇಷ್ಟ. ನನ್ನ ಎಲ್ಲ ಕೆಲಸದಲ್ಲಿ ನಾನು ಇದುವರೆಗೂ ಒಂದಿಷ್ಟು ನನ್ನ ಬಾಡಿಗೆ ಪೆಟ್ಟು ತಿಂದೋಳಲ್ಲ, ನಾನು ಅಷ್ಟು ಒಂದು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆಗಿರೋ ಅಂಥ ಒಂದು ಎನರ್ಜಿ ನನ್ನಲ್ಲಿದೆ. ಸೊ ಅದು ನನಗೆ ಕೊಟ್ಟಿದ್ದು ನನ್ನ ಆಂಜನೇಯ. ಸೊ ಅದು ನಿಮಗೂ ಸಿಗಲಿ ಅಂತ ನನ್ನ ಆಸೆ ಅಷ್ಟೇ. ಸೊ ನೆಕ್ಸ್ಟ್ ನಾಳೆ ದಿನ, ಆಮೇಲೆ 11 ದಿನ ಹನುಮಾನ್ ಚಾಲೀಸನ ನಿಮ್ಮ ಜೊತೆಯಾಗಿ ನಾನು ಹೇಳ್ತೀನಿ. ಸೊ ಬೆಳಗ್ಗೆ 11 ದಿನ ಎವ್ರಿ ಬ್ರಾಹ್ಮಿ ಟೈಮಲ್ಲಾದರೂ ಹೇಳ್ಬೋದು, ಇಲ್ಲಾಂದರೆ ಈವ್ನಿಂಗ್ ಗೋಧೂಳಿ ಟೈಮಲ್ಲಾದರೂ ನೀವು ಹೇಳ್ಬೋದು. ಸೊ 11 ದಿನ ಹೇಳಿದರೆ ನಿಮ್ಮ ಸಂಕಲ್ಪ ಒಂದೇ ಸಂಕಲ್ಪ ಇಟ್ಕೊಳ್ಳಿ, ಓಕೆನಾ. ಫಸ್ಟು ನಿಮ್ಮ ಹೆಲ್ತ್ ಇರಬೇಕು, ಆಮೇಲೆ ವೆಲ್ತ್ ಇರಬೇಕು, ಆಮೇಲೆ ಥರ್ಡ್ ನಿಮ್ಮದು ಸಂಕಲ್ಪ ಇರಬೇಕು, ಇಷ್ಟೇ. ಯಾಕಂದರೆ ಏನೇನೋ ಗಿಜಿ ಇಟ್ಕೊಬೇಕು. ಕೆಲವ್ರಿಗೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಗೊತ್ತಾಗಿಲ್ಲ, ಏನೇನೋ ಕೇಳ್ತಾರೆ, ಇವತ್ತು ಕೇಳಿದ್ದು ನಾಳೆ ಕೇಳಲ್ಲ. ಸೊ ಆ ಥರ ಇರಬಾರ್ದು, ಒಂದೇ ಮೈಂಡಲ್ಲಿ ಇರಬೇಕು. ನಿಮ್ದು ಏನು ಸಂಕಲ್ಪ ಇರುತ್ತೆ ಅದನ್ನು ಆಗೋವರೆಗೂ ಅದೇ ಮೈಂಡಲ್ಲೇ ಇರಬೇಕು, ಅಂದರೆ ಅದಾಗ್ತದೆ, ಓಕೆನಾ. ಯಾವ್ದಾದ್ರು ಇವತ್ತು ಕೇಳಿದ್ದು ನಾಳೆ ಕೇಳಬಾರ್ದು, ಚೇಂಜ್ ಆಗಿಬಿಡ್ತಿದ್ದೆ. ಸೊ ಕೊಡೋರ್ಗು ಕನ್ಫ್ಯೂಸ್ ಆಗ್ತೈತಿ, ಓಕೆನಾ. ಇವತ್ತು ನಮ್ಮನೆಲ್ಲ ಊಟ ಮಾಡ್ತಿದ್ವಿ ಅಂದರೆ ನಮ್ಮಲ್ಲಿ ಯಾರೋ ಅಡುಗೆ ಮಾಡ್ತಿದ್ದಾರೆ, ನಾವು ಏನು ಹೇಳ್ತೀವಿ ಅದನ್ನು ಪ್ರಿಪೇರ್ ಮಾಡ್ತಿರ್ತಾರೆ, ದೇ ಆರ್ ಪ್ರಿಪೇರಿಂಗ್. ಅಕಸ್ಮಾತ್ ಸಡನ್ನಾಗಿ ಹೋಗಿ ಉಪ್ಪಿಟ್ಟು ಬೇಡ ಅವಲಕ್ಕಿ ಬೇಕು ಅಂದರೆ ಮತ್ತೆ ಅವರು ಉಪ್ಪಿಟ್ಟನ್ನ ಚೆಲ್ಬಿಟ್ಟು ಅವಲಕ್ಕಿ ಮಾಡ್ತಿರ್ತಾರೆ. ಅವಲಕ್ಕಿ ಬೇಡ ಇಡ್ಲಿ ಬೇಕಂದ್ರೆ ದೇ ಆರ್ ಕನ್ಫ್ಯೂಸಿಂಗ್. ಕೊನೆಗೆ ನಮ್ಗೇನು ಬೇಕು ಕಳಿಸ್ತಾರೋ, ನಿಂಗೇನು ಕೊಡಲ್ಲ ನಡಿ ಹೊರಗೆ ಅಂತಾರೆ. ಸೊ ಹಾಗೆ ಯೂನಿವರ್ಸ್ ಆಯಿತು, ಆಂಜನೇಯ ಯಾರೇ ಆಗಲಿ. ಸೊ ನಾವೇನು ಮ್ಯಾನಿಫೆಸ್ಟ್ ಮಾಡ್ತಿರ್ತೀವಲ್ಲ ಅದ್ರ ಬಗ್ಗೆ ಅದು ಮ್ಯಾನಿಫೆಸ್ಟ್ ಆಗೋವರೆಗೂ 21 days 2 months 3 months ಏನು ಟೈಮಲ್ಲಿ ಅದೇ ಒಂದೇ ಮ್ಯಾನಿಫೆಸ್ಟಲ್ಲಿರಿ. ಅದು ಒನ್ಸ್ ಮ್ಯಾನಿಫೆಸ್ಟೆಡ್ ಆಯಿತಾ, ಸೊ ಮತ್ತೆ ನಿಮ್ಮ ಗೋಲ್ನ ಚೇಂಜ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಡ್ರೀಮ್ನ ಡಿಸೈನ್ನ ಚೇಂಜ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಸಕ್ಸಸ್ ಆಗ್ತದೆ. ಸೊ ನೆಕ್ಸ್ಟ್ ನನ್ನದೇ ಲೈಫ್ ಸ್ಟೋರಿ ಜಾಸ್ತಿ ಹೇಳಿದ್ದೀನಿ, ಇನ್ನೂ ಹನುಮಾನ್ ಶಕ್ತಿ ಬಗ್ಗೆ ಭಾಳ ಹೇಳೋದಿದೆ, ಅದನ್ನು ಕೂಡ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಂತೂ ಹೇಳ್ತೀನಿ. ಆಮೇಲೆ ನನ್ನ ಯೂಟ್ಯೂಬ್ ಡೈಲಿ ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಆ್ಯಕ್ಚುಲಿ ಡೈಲಿ ಲಾಗ್ ಮನೆಯದೆಲ್ಲ ಏನು ತೋರಿಸೋದು ಬಿಡೋ ಅಂತ ನಾನು ಹಂಗೆ ಬಿಟ್ಟಿದ್ದೆ.
ಬ್ಯಾಡ ಬಿಡಪ್ಪ ನಂಗೆ ಲಾಸ್ಟು ನಾ ಮಾಡ್ತಾಯಿದ್ದೆ, ನೀವು ನೋಡಿದ್ರಿ. ಸೊ ಏನು ಬೇಡ ನನಗೆ ಮನೆದೆಲ್ಲ ಬೇಡ, ನಂಗೆ ಬರೀ ಅಫಿಷಿಯಲ್ ಆಗಿ ಪರ್ಸ್ನಲ್ ಲೈಫ್ ನಾನು ಬೇಡ, ಇನ್ನೊಬ್ಬರಿಗೆ ಅಫಿಷಿಯಲ್ ಆಗಿದ್ದರೆ ಸಾಕು ಅಂತ ಇಷ್ಟ ಅಂದ್ಕೊಂಡಿದ್ದೆ. ಬಟ್ ಇತ್ತೀಚೆಗೆ ಅನಿಸ್ತೆ ಎಲ್ಲರೂ ಮಾಡ್ತಿದ್ದಾರಲ್ಲ, ಅದರಲ್ಲಿ ಏನಿದೆ ಅಫಿಷಿಯಲ್ ಆಗಿ ಪರ್ಸ್ನಲ್ ಅನ್ನೋದು. ಸೊ ಎಲ್ಲರೂ ಇವಾಗ ಸೋಷಿಯಲ್ ಮೀಡಿಯಾ ಕನೆಕ್ಟೆಡ್ ಇದ್ದಾರೆ. ಸೊ ನನಗೇನೋ ಆ ಥರ ಬೇಡ, ನಾವು ಈ ಥರ ಒಂದು ಬೇರೆ ಥರನೇ ಇರೋಣ, ನಾವು ಹಾಗೆ ಚೆನ್ನಾಗಿರೋಣ, ನಮ್ಮದೇನು ಅಂಥ ಪರ್ಸನಲ್ ಲೈಫ್ ಕೆಟ್ಟೋಗಿರೋ ಥರ ಏನಿಲ್ಲಲ್ಲ, ಚೆನ್ನಾಗಿದೆ. ಸೊ ಅದರಲ್ಲಿ ಏನಿದೆ, ನಮ್ಮ ಫಾಲೋವರ್ಸ್ ಜೊತೆ, ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ, ಇನ್ಸ್ಟಾ ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೋ, ಅದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ನಾನು ಡಿಸೈಡ್ ಮಾಡಿದೆ. ಇಲ್ಲ ಇನ್ಮೇಲೆ ಡೈಲಿ ಲಾಗ್ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಇವತ್ತಾಗಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಸಿದ್ದೆ. ಆಮೇಲೆ 2 ಡೇಸಿಂದ ನಂಗೆ ಹುಷಾರು ಕೂಡ ಎಲ್ಲ ಹೆಲ್ತ್ ಅಪ್ಸೆಟ್ ಆಗಿತ್ತು. ಯಾಕಂದ್ರೆ ನಿಮಗೆ ಗೊತ್ತು, ಚಳಿಗಾಲದಿಂದ ವಾತಾವರಣ ಫುಲ್ ಹದಗೆಟ್ಟು ಹೋಗೈತಿ. ಹಾಗಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಅದಕ್ಕೆ ತಣ್ಣೀರಿಂದ ಸ್ನಾನ ಮಾಡಿ ಹೆಲ್ತ್ನ ಹಾಳು ಮಾಡ್ಕೊಂಡಿರೋದುಂಟು. ಸೊ ಹೀಗಾಗಿ 2 ಡೇಸ್ ಆಯ್ತು ನಾನು ರಿಕವರಿ ಆಗ್ತಾಯಿದ್ದೆ. ಇವತ್ತು ಸ್ವಲ್ಪ ಓಕೆ ಆರಾಮಿದ್ದೀನಿ, ಹಾಗಾಗಿ ಕೆಲಸ ಮಾಡ್ತಿರೋದು. ಸೊ ನಾಳೆ ಮತ್ತೆ ಬ್ಯಾಕ್ ಟು ನನ್ನ ರೊಟೀನಲ್ಲೇ ಇರ್ತೀನಿ. ಬಟ್ ಫ್ರೆಂಡ್ಸ್, ಏನು ಗೊತ್ತಾ, ಹನುಮಾನ್ ಚಾಲಿಸ ನಾನು ಏನು ಹೇಳಿದ್ದೀನಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ನೀವು ಕೂಡ ಹನುಮಾನ್ ಚಾಂಟಿಂಗ್ ಮಾಡಿ. ಸೊ ನಿಮಗೂ ಕೂಡ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ನಾನು ಅಷ್ಟೇ. ಆಮೇಲೆ ಮತ್ತೆ ಏನು ಹೇಳೋದು ಅಂತಂದರೆ, ನಾನು ನಿಮಗೆ ಏನನ್ನ ಯೂಟ್ಯೂಬಿಂದ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹನುಮಾನ್ ಚಾಲಿಸ ಬಗ್ಗೆ, ಆಮೇಲೆ ವೆಯ್ಟ್ ಲಾಸ್ ಬಗ್ಗೆ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಲೈಕ್ ನನ್ನ ಮೇಕಪ್ಪಿದಂತೂ ನಿಮ್ಗೆ ಗೊತ್ತೇ ಇರ್ತದೆ, ಹೇಳ್ತೀನಿ. ಆಮೇಲೆ ಡೈಲಿ ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಡಿವೈನ್ ಬಗ್ಗೆ ಎಸ್ಪೆಷಲಿ ನಾನು ಚೇಂಜ್ ಮಾಡ್ಕೊಂಡಿರೋದು ಏನಂತಂದರೆ, ಈ ಸಲ ಡಿವೈನ್ ಎನರ್ಜಿ, ಓಕೆನಾ. ಡಿವೈನ್ ಎನರ್ಜಿ ಬಂದು ಹೆಂಗೆ ವರ್ಕ್ ಆಗ್ತೈತಿ, ನ್ಯೂಮರಾಲಜಿ ಆಯಿತು, ವಾಟ್ ಎವರ್, ನಮ್ಮ ಮೆಡಿಟೇಷನ್ ಬಗ್ಗೆ. ಸೊ ಪ್ರತಿಯೊಂದು ನಾನು ನಿಮಗೆ ರೀಚ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಏನು ಹೆಂಗೆ ಅನ್ನೋದು. ಸೊ ನನ್ನ ಕಡೆ ನಿಮ್ಗೊಂದು ಸಣ್ಣ ಹೆಲ್ಪ್ ಆಗಲಿ ಅಂಥೇಳಿ ನೋಡೋಣ ಎಷ್ಟು ನೋಡಿ ಟ್ರೈ ಆಗ್ತದೆ ಅಂಥೇಳಿ. ಬಟ್ ಮಾಡ್ತೀನಿ ಅಷ್ಟೇ. ಎಷ್ಟು ಬ್ಯುಸಿ ಇದ್ರೂ ವೀಕ್ಲಿ 1 ವಿಡಿಯೋ ಆದರೂ ಹಾಕ್ತೀನಿ, ಇಟ್ಸ್ ಮೈ ಪ್ರಾಮಿಸ್. ಯಾಕಂದರೆ ಹೀಗೆ ಹೇಳ್ಕೊಂಡೆ ಇಷ್ಟು ವರ್ಷ ಕಳೆದುಬಿಟ್ಟಿನಿ. 3-4 ವರ್ಷ ಯೂಟ್ಯೂಬ್ ಅಕೌಂಟ್ ಸ್ಟಾರ್ಟ್ ಮಾಡಿದಾಗಿಂದ ವರ್ಷಕ್ಕೊಂದು ವಿಡಿಯೋ ಹಾಕ್ತೀನಿ, ಬರ್ತೀನಿ, ಹೇಳ್ತೀನಿ, ಹೀಗೆ ಹೋಗ್ಬಿಡ್ತೀನಿ. ಸೊ ಈ ಟೈಮ್ ಹಂಗೆ ಮಾಡಲ್ಲ. ಎಷ್ಟೇ ಬ್ಯುಸಿ ಇರಲಿ 1 ವಿಡಿಯೋ ಆದರೂ ನಿಮ್ಗೆ ರೀಚ್ ಮಾಡ್ತೀನಿ, ಇದು ನನ್ನ ಪ್ರಾಮಿಸ್ ಅಂತ ಹೇಳ್ತೀನಿ. ಸೊ ಓಕೆ, ಮತ್ತು ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗುವ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.